ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಈಶ್ವರಿ ಗೌಡ ಯೂಟ್ಯೂಬ್ ಚಾನಲ್ ಅಕೌಂಟ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪ್ರಿಪೋಸಿಷನ್ ರೂಲ್ಸ್. ಅಟ್, ಆನ್, ಇನ್ ಈ ಮೂರು ಪದಗಳನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು, ಹಾಗೆ ಹೇಗೆ ಬಳಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಸೆಂಟೆನ್ಸ್, ಐ ಆಮ್ ಇನ್ ಲಂಡನ್. ನಾವು ಇಲ್ಲಿ ಹೇಗೆ ಬಳಸಿದ್ವಿ, ಯಾಕೆ ಬಳಸಿದ್ವಿ ಅಂತಂದರೆ, ಲಂಡನ್ ಅಂತ ಅನ್ನೋದು ಲಾರ್ಜ್ ಏರಿಯಾ ಆಗಿರುತ್ತೆ, ಹಾಗೆ ಬಿಗ್ ಕಂಟ್ರಿ ಆಗಿರುತ್ತೆ. ಅದಕ್ಕೆ ನಾವು ಇಲ್ಲಿ ಬಳಸ್ತೀವಿ. ಐ ಆಮ್ ಇನ್ London. Next sentence, I am at home. ಹೋಮ್ ಅಂತ ಅನ್ನೋದು ಸ್ಮಾಲ್ ಏರಿಯಾ, ಚಿಕ್ಕ ಜಾಗ ಆಗಿರುತ್ತೆ. ಸೊ ನಾವಲ್ಲಿ ಅಟ್ನ ಬಳಸ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಅಟ್ ದಿ ಪಾರ್ಕ್. ಪಾರ್ಕ್ ಅನ್ನೋದು ಕೂಡ ಸ್ಮಾಲ್ ಏರಿಯಾ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಅಟ್ನ ಬಳಸಿದ್ದೀವಿ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಆನ್ ಎ ಬಸ್. ಬಸ್ ಅನ್ನೋದು ಕೂಡ ಲಾರ್ಜ್, ಹಾಗೆ ಸ್ಟ್ಯಾಂಡ್, ವಾಕ್. ಲಾರ್ಜ್, ಬಿಗ್ಗ, ತುಂಬ ದೊಡ್ಡದಾಗಿರುತ್ತೆ. ಹಾಗೆ ನಾವು ನಿಂತ್ಕೋಬೋದು, ಹಾಗೆ ನಾವು ನಡಿಬೋದು. ಸೊ ಹಾಗಾಗಿ ನಾವು ಆನ್ನ ಬಳಸಿದ್ದೀವಿ ಇಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಇನ್ ಮೈ ರೂಮ್. ರೂಮ್ ಅನ್ನೋದು ಕೂಡ ಸ್ಮಾಲ್ ಏರಿಯಾ, ಎಕ್ಸಾಕ್ಟ್ ಲೊಕೇಶನ್. ನಾವೆಲ್ಲಿರ್ತೀವಿ ಅಂತ ಆರಾಮಾಗಿ ಕಂಡುಹಿಡಿಬೋದಲ್ವಾ, ಹಾಗಾಗಿ ನಾವಿಲ್ಲಿ ಬಳಸಿದ್ದೀವಿ. ಐ ಆಮ್ ಇನ್ ಮೈ ರೂಮ್. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಡ್ಯಾಶ್ ಅಂದರೆ ಇನ್ ನ್ಯೂಯಾರ್ಕ್. ನ್ಯೂಯಾರ್ಕ್ ಅನ್ನೋದು ಕೂಡ ಲಾರ್ಜ್ ಏರಿಯಾ, ಹಾಗೆ ಬಿಗ್ ಕಂಟ್ರಿ. ಸೊ ಲಂಡನ್ ಥರನೇ ನಾವು ಇಲ್ಲೂ ಕೂಡ ಬಳಸಿದ್ದೀವಿ. ನೆಕ್ಸ್ಟ್ ಒನ್, ಐ ಆಮ್ ಆನ್ ಎ ಶಿಪ್. ಶಿಪ್ ಅನ್ನೋದು ಕೂಡ ತುಂಬ ದೊಡ್ಡದಾಗಿರುತ್ತೆ, ಹಾಗೆ ಪಬ್ಲಿಕ್ ವೆಹಿಕಲ್ ಆಗಿರುತ್ತೆ, ಒಂದೊಂದ್ಸಲ ಪ್ರೈವೇಟ್ ವೆಹಿಕಲ್ ಇರುತ್ತೆ. ನಾನಿಲ್ಲಿ ಪಬ್ಲಿಕ್ ಅಂತ ಮೆನ್ಷನ್ ಮಾಡಿದ್ದೀನಿ. ನಾವು ಶಿಪ್ಪಲ್ಲಿ ನಿಂತ್ಕೋಬೋದು, ಹಾಗೆ ನಡಿಬೋದು. ಹಾಗಾಗಿ ನಾವು ಅಲ್ಲಿ ಆನ್ನ ಬಳಸಿದ್ದೀವಿ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಆನ್ ದಿ ಶಾಪಿಂಗ್ ಮಾಲ್. ಶಾಪಿಂಗ್ ಮಾಲ್ ಅನ್ನೋದು ಕೂಡ ಲಾರ್ಜ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ವಾಕ್, ತುಂಬ ದೊಡ್ಡದಾಗಿರುತ್ತೆ. ಹಾಗೆ ನಾವು ನಿಂತ್ಕೋಬೋದು, ಹಾಗೆ ನಾವು ನಡಿಬೋದು. ಹಾಗಾಗಿ ಆನ್ನ ಬಳಸಿದ್ದೀನಿ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಇನ್ ಎ ಟ್ಯಾಕ್ಸಿ. ಏನಕ್ಕೆ ಬಳಸಿದ್ದೀನಿ ಅಂತಂದರೆ, ಅದು ಸ್ಮಾಲ್ ವೆಹಿಕಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಬಳಸಿದ್ದೀನಿ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಇನ್ ದಿ ವಾಶ್ರೂಮ್. ಎಕ್ಸಾಕ್ಟ್ಲಿ ಲೊಕೇಶನ್ ಆಗಿರುತ್ತೆ, ಹಾಗೆ ಸ್ಮಾಲ್ ಏರಿಯಾ ಆಗಿರುತ್ತೆ. ಹಾಗಾಗಿ ನಾವು ಬಳಸಿದ್ದೀವಿ. ಓಕೆನಾ? ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಆನ್ ದಿ ಫ್ಲೈಟ್. ತುಂಬ ದೊಡ್ಡದಾಗಿರುತ್ತೆ, ಅಂದರೆ ಲಾರ್ಜ್ ಪಬ್ಲಿಕ್ ವೆಹಿಕಲ್ ಆಗಿರ್ಬೋದು ಅಥವಾ ಪ್ರೈವೇಟ್ ವೆಹಿಕಲ್ ಆಗಿರ್ಬೋದು. ನಾವು ನಿಂತ್ಕೋಬೋದು, ಹಾಗೆ ನಡಿಬೋದು. ಸೊ ಹಾಗಾಗಿ ಆನ್ನ ಬಳಸಿದ್ದೀನಿ. ನೆಕ್ಸ್ಟ್ ಸೆಂಟೆನ್ಸ್, ಐ ಆಮ್ ಇನ್ ದಿ ಕಿಚನ್. ಕಿಚನ್ ಅನ್ನೋದು ಕೂಡ ಸ್ಮಾಲ್ ಏರಿಯಾ ಆಗಿರುತ್ತೆ, ಹಾಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ಆಗಿರುತ್ತೆ. ಸೇಮ್ ಯಾವ ರೀತಿ ಅಂತ ಅಂದರೆ, ಮೈ ರೂಮ್ ಅನ್ನೋದು ಕೂಡ ಹೇಗೆ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ಸ್ಮಾಲ್ ಏರಿಯಾ ಆಗಿರುತ್ತೆ. ಸೊ ಇದು ಕೂಡ ಹಾಗೆ. ಕಿಚನ್, ಇನ್. ಐ ಆಮ್ ಇನ್ ದಿ ಕಿಚನ್. ನೆಕ್ಸ್ಟ್ ಒನ್, ಐ ಆಮ್ ಇನ್ ಎ ಕಾರ್. ಕಾರ್ ಅನ್ನೋದು ಕೂಡ ಸ್ಮಾಲ್ ವೆಹಿಕಲ್ ಆಗಿರುತ್ತೆ, ಹಾಗೆ ನಾವು ಕುತ್ಕೋಬೋದು.
ಹಾಗಾಗಿ ಇನ್ನ ಬಳಸಿದ್ದೀವಿ. ಐ ಆಮ್ ಇನ್ ಎ ಕಾರ್. ನೆಕ್ಸ್ಟ್ ಸೆಂಟೆನ್ಸ್ ಹಾಗೆ ಲಾಸ್ಟ್ ಒನ್, ಐ ಆಮ್ ಆನ್ ಎ ಬೈಕ್. ಬೈಕ್ ಅನ್ನೋದು ಕೂಡ ಸ್ಮಾಲ್ ವೆಹಿಕಲ್, ಹಾಗೆ ಸ್ಮಾಲ್ ವೆಹಿಕಲ್ ಆಗಿರುತ್ತೆ, ಬಟ್ ನೀವು ಅಲ್ಲಿ ಡ್ರೈವ್ ಮಾಡೋದಕ್ಕಾಗಲ್ಲ. ಅಂದರೆ ಯು ಆರ್ ನಾಟ್ ಡ್ರೈವರ್ ಆಗಿಲ್ಲ ಅಂತ ಅಂದಾಗ ನಾವು ಆನ್ನ ಬಳಸ್ತೀವಿ. ಐ ಆಮ್ ಆನ್ ಎ ಬೈಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವು.